ಅದು ಇವರು ಆಗಾಗ ನನ್ನ ಮನಸ್ಸಿಗೆ ಕಿರಿಕಿರಿ ಆಗೋ ಹಾಗೆ ಮಾತಾಡ್ತಾರೆ. ಅದು ಅಲ್ಲದೆ ನಾನು ಎಲ್ಲಿಗೆ ಹೊರಟರು ಅಲ್ಲಿಗೆ ನೆಪ ಮಾಡಿಕೊಂಡು ಹಿಂದೆನೇ ಬರ್ತಾರೆ. ನನಗೆ ತೊಂದರೆ ಕೊಡ್ತಾರೆ. ಅವ್ರು ಇಲ್ಲಿಗೆ ಬಂದಿರೋದು ನಿಮ್ಮ ಕೆಲಸ ಮಾಡೋದಕ್ಕೆ ತಾನೆ. ಅದನ್ನು ಬಿಟ್ಟು ನನ್ನ ಜೊತೆ ಸುಮ್ಮನೆ ಹರಟೆ ಹೊಡೆಯೋದಕ್ಕೆ ನೋಡ್ತಾರೆ. ಇದೆಲ್ಲ ನನಗಿಷ್ಟ ಆಗಲ್ಲ ಅಂತ ಎಷ್ಟು ಸಾರಿ ಹೇಳಿದ್ರು ನನ್ನ ಮಾತು ಕೇಳ್ತಾ ಇಲ್ಲ. ಇವ್ರ ಜೊತೆ ಮಾತಾಡೋದಕ್ಕೂ ನನಗಿಷ್ಟ ಇಲ್ಲ. ಇವ್ರ ಮುಖ ನೋಡೋದಕ್ಕೂ ನನಗಿಷ್ಟ ಇಲ್ಲ. ಅಮೃತ ಅವರೇ, ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ. ಮಾತಾಡ್ಬಿಡಿ ನೀವು. ಇನ್ನೊಂದು ಮಾತಾಡಿದ್ರು ನಾನು ಕೆಟ್ಟವಳಾಗಬೇಕಾಗತ್ತೆ. ಅಪ್ಪ, ಇನ್ಮೇಲೆ ಇವ್ರು ಇಲ್ಲಿ ಕೆಲ್ಸಕ್ಕೆ ಬಂದರೆ ನಾನು ಈ ಮನೇಲಿರಲ್ಲ. ನಿಮಗೆ ನಾನು ಬೇಕೋ ಇವ್ರು ಬೇಕೋ ನೀವೇ ನಿರ್ಧಾರ ಮಾಡಿ. ಅಯ್ಯೋ ಅಮೃತ, ನಿಂತ್ಕೊಮ್ಮ. ನೀನು ಯಾಕೆ ಮನೆ ಬಿಟ್ಟು ಹೋಗಬೇಕು? ನೀನು ಈ ಮನೆ ಮಗಳಮ್ಮ. ಅಮೃತ ನೋಡು, ನಿನಗೆ ಅರ್ಜುನ್ ನಡವಳಿಕೆ ಇಷ್ಟ ಆಗಲಿಲ್ಲ ಅಂದರೆ ಹೇಳ್ಬಿಡು. ಅರ್ಜುನ್ಗೆ ಇನ್ಮೇಲೆ ಇಲ್ಲಿಗೆ ಕೆಲ್ಸಕ್ಕೆ ಬರಬೇಡ ಅಂತ ಹೇಳ್ಬಿಡ್ತೀನಿ. ಆದರೆ ನೀನು ಮಾತ್ರ ಮನೆ ಬಿಟ್ಟು ಹೋಗೋ ಮಾತು ಮಾತ್ರ ಆಡಬೇಡಮ್ಮ. ನೀನೀಗ ಹೋಗಿ ರೆಸ್ಟ್ ಮಾಡು. ನಾವು ಅರ್ಜುನ್ ಅವ್ರ ಜೊತೆ ಮಾತಾಡ್ತೀವಿ. ನೋಡಿ ಅರ್ಜುನ್, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೀವು ತುಂಬ ಒಳ್ಳೆ ಕೆಲಸಗಾರ. ಯಾವುದೇ ಕಪಟ ಮೋಸ ಗೊತ್ತಿಲ್ಲದೆ ಇರುವಂಥ ಮನುಷ್ಯ. ನೋಡಿ, ನಿಮ್ಮ ಗುಣ ನಡತೆ ಬಗ್ಗೆ ನಮ್ಗೆ ಯಾವ ಕಂಪ್ಲೇಂಟ್ಸೂ ಇಲ್ಲ. ಹಾಗೆ ನನಗಾಗಲಿ ಸರೋಜಂಗಾಗಲಿ ನಿಮ್ಮ ಬಗ್ಗೆ ಯಾವ ಬೇಸರನೂ ಇಲ್ಲ. ಈಗ ನಮಗೆ ನಿಮಗಿಂತ ನಮ್ಮ ಮಗಳ ಅಮೃತನೇ ಮುಖ್ಯ. ಅದು ಯಾಕೋ ಗೊತ್ತಿಲ್ಲ, ಅವಳಿಗೆ ನಿಮ್ಮನ್ನು ಕಂಡ್ರೆ ಆಗ್ತಾ ಇಲ್ಲ. ಯಾಕೆ ಅಂತ ಅವಳು ನಮ್ಮ ಹತ್ರನೂ ಹೇಳ್ತಾ ಇಲ್ಲ. ಹೀಗಿದ್ಮೇಲೂ ವಿನಾಕಾರಣ ನಿಮ್ಮನ್ನ ಕೆಲಸದಿಂದ ತೆಗೆಯೋದಕ್ಕೆ ನನ್ನ ಮನಸ್ಸಿಗೆ ಒಪ್ಪಿಗೆ ಇಲ್ಲದೆ ಇದ್ದರೂ ನನ್ನ ಮಗಳು ಮನಸ್ಸಿಗೆ ಬೇಜಾರಾಗದೇ ಇರಲಿ ಅಂತ ಈ ಮಾತು ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ನೀವು ಕೆಲಸಕ್ಕೆ ಬರೋದು ಬೇಡ. ನನ್ನ ಮಗಳ ಕಣ್ಣು ಕಾಣಿಸ್ದ ಹಾಗೆ ದಯವಿಟ್ಟು ದೂರ ಹೊರಟೋಗಿ. ಅರ್ಜುನ್ ಅವರೇ, ಇವ್ರು ನಿಮ್ಮನ್ನ ಕೆಲಸದಿಂದ ತೆಗಿತಾ ಇದ್ದಾರೆ ಅಂತ ದಯವಿಟ್ಟು ಇವ್ರ ಮೇಲೆ ಕೋಪ ಮಾಡ್ಕೋಬೇಡಿ. ಕರಣ್, ಏನಾಯ್ತು ಇವನ್ಗೆ? ಯಾಕೆ ಹೀಗೆ ಗರ ಬಡ್ದಾಗ ನಿಂತಿದ್ದಾನೆ? ಹೇಳೋ. ನನಗೇನು ಗೊತ್ತಿಲ್ಲಮ್ಮ. ದಾರಿಲಿ ಒಬ್ಬನೇ ನಡ್ಕೊಂಡು ಬರ್ತಿದ್ದ. ಕಾರಿಲ್ಲ ಅಂತ ಕೇಳಿದ್ರು ಏನೂ ಹೇಳಿಲ್ಲ. ಯಾಕೆ ಹೀಗೆ ಅಂತ ಕೇಳಿದ್ರು ಅದಕ್ಕೂ ಬಾಯಿ ಬಿಡ್ತಾ ಇಲ್ಲ. ಅವಾಗಲಿಂದ ಹೀಗೆ ಇದ್ದಾನೆ. ಅರ್ಜುನ್ ಯಾಕೆ ಹಾಗೆ ಸಪ್ಪಗಿದ್ದಾನೆ ಅಂತ ನನಗೆ ಗೊತ್ತು ಅತ್ತೆ. ಅವ್ನು ಲವ್ ಮಾಡ್ತಾ ಇರೋ ಹುಡುಗಿ ರಿಜೆಕ್ಟ್ ಮಾಡಿದ್ದಾಳೆ, ಅದಕ್ಕೆ ಹಾಗಿದ್ದಾನೆ. ಈಗ ನೋಡಿ, ಅರ್ಜುನ್ಗೆ ಬೇರೆ ಆಪ್ಷನ್ ಇಲ್ಲದೆ ನನ್ನನ್ನು ಹೇಗೆ ಒಪ್ಕೋತಾನೆ ಅಂತ. ಏನಾಯ್ತು ಹೇಳೋ. ನೋಡು ಅರ್ಜುನ್, ನೀನು ಯಾಕೆ ಈ ರೀತಿ ಇದೆಯಾ, ನಿನಗೇನಾಯಿತು ಅಂತ ನನಗೆ ಬೇಕಾಗಿಲ್ಲ. ಇಷ್ಟು ದಿನ ನೀನು ಹೇಳಿದ್ದನ್ನೆಲ್ಲ ನಾನು ಕೇಳಿದ್ದಾಯಿತು. ಆದ್ರೀಗ ನೀನೇನೇ ಹೇಳಿದ್ರು ನಾನು ಕೇಳಲ್ಲ. ನಾವು ಇಷ್ಟಪಟ್ಟಿರೋ ಹುಡುಗಿ ಮಯೂರಿನ ನೀನು ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಕೊಳ್ಳಿಲ್ಲ ಅಂದರೆ ಈಗಿಂದೀಗಲೇ ನಾನು ಕಾಶಿಗೆ ಹೋಗ್ತೀನಿ. ಅಲ್ಲೂ ಉಪವಾಸ ಇದ್ದು ಸಾಯ್ತೀನಿ. ಆಗ ನಿಂಗೆ ಹೇಗಿರ್ಬೇಕು ಅನ್ಸುತ್ತೋ ಹಾಗೆ ಇದ್ಬಿಡು.
ಮಾತಾಡೋ, ಯಾಕೋ ಸುಮ್ಮನಿದ್ಯಾ? ನಿನಗೇನು ಹೇಳಲಿಲ್ಲ ಅಂದರೆ ನಿಮ್ಮ ಅಜ್ಜಿ ಮನೆ ಬಿಟ್ಟು ಹೊಟ್ಟೋಗ್ತಾರೆ. ಕರಣ್, ನೀನಾದರೂ ಹೇಳೋ ಅವನಿಗೆ. ಏ ಅರ್ಜುನ್, ಯಾಕೋ ಹೇಗಿದ್ಯಾ? ಅಜ್ಜಿ ಮಾತನಂತೆ ನಡ್ಕೊಳ್ಳೋ. ನೀನೀಗ ಅಜ್ಜಿ ಮಾತನಂತೆ ನಡ್ಕೊಳ್ಳಿಲ್ಲ ಅಂತಂದ್ರೆ ಅಜ್ಜಿ ಮನೆ ಬಿಟ್ಟು ಹೊರಟೋಗ್ತಾರೆ ಕಣೋ. ಅಜ್ಜಿ ಏನು ಮಾಡ್ತಿದ್ದೀರಾ? ಅಜ್ಜಿ ಅವಸರ ಪಡಬೇಡಿ. ನೀವು ನನಗೋಸ್ಕರ ಯಾಕೆ ಮನೆ ಬಿಟ್ಟು ಹೋಗಬೇಕು? ಪ್ಲೀಸ್ ನನ್ನ ಮಾತು ಕೇಳಿ ಅಜ್ಜಿ. ನಾನು ನಿನಗೋಸ್ಕರ ಮನೆ ಬಿಟ್ಟು ಹೋಗ್ತಾ ಇಲ್ಲ. ಯಾವ ಮನೇಲಿ ನನ್ನ ಮಾತಿಗೆ ಮರ್ಯಾದೆ ಇಲ್ವೋ ಅಲ್ಲಿರಕ್ಕೆ ನನಗೆ ಇಷ್ಟ ಇಲ್ಲ ಕಣೆ. ಹೋಗ್ತೀನಿ, ನಾನು ಕಾಶಿಗೆ ಹೋಗ್ತೀನಿ, ಅಲ್ಲಿ ಸಾಯ್ತೀನಿ. ಅಯ್ಯೋ ಅಜ್ಜಿ, ಪ್ಲೀಸ್ ನನ್ನ ಮಾತು ಕೇಳಿ, ಹೋಗಬೇಡಿ ಅಜ್ಜಿ. ಪ್ಲೀಸ್ ಅಜ್ಜಿ, ಅಜ್ಜಿ ಪ್ಲೀಸ್ ಹೋಗಬೇಡಿ, ನನ್ನ ಮಾತು ಕೇಳಿ ಪ್ಲೀಸ್ ಅಜ್ಜಿ. ಅತ್ತೆಮ್ಮ ಎಲ್ಲಿ ಹೋಗ್ತಾ ಇದ್ದೀರಾ? ದಯವಿಟ್ಟು ನನ್ನ ಮಾತು ಕೇಳಿ. ನೀವು ನಿನ್ನ ಮಗ ನನ್ನ ಮಾತಿಗೆ ಬೆಲೆ ಕೊಡಲಿಲ್ಲ ಅಂದಮೇಲೆ ನಾನು ಯಾಕೆ ಇರಬೇಕು ಹೇಳು? ನಾನು ನಿಮ್ಮನ್ನು ಎಲ್ಲೂ ಹೋಗೋದಕ್ಕೆ ಬಿಡೋದಿಲ್ಲ. ನೀ ನನ್ನ ಮಾತು ಕೇಳಲಿಲ್ಲ ಅಂದಮೇಲೆ ನಾನು ಇಲ್ಲಿ ಇತ್ಕೊಂಡು ಏನೋ ಮಾಡಲಿ? ನಿಮ್ಮ ಮಾತು ಕೇಳಲ್ಲ ಅಂತ ಹೇಳಿದ್ದು ಯಾರೀಗ? ಹಾಗಾದರೆ ನೀನು ಮಯೂರಿನ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೋತೀಯಾ? ನೀವ್ ಕೇವಲ ನನ್ನ ತಂದೆ ಹತ್ರ ಕೆಲಸ ಮಾಡೋ ಕೆಲಸಗಾರ ಅಷ್ಟೇ. ನಿಮ್ಗೇನ್ರಿ ನನ್ನ ರೂಮಲ್ಲಿ ಕೆಲಸ? ಹೋಗಿ ಆಚೆ. ಇದೇ ಕೊನೆ. ಇನ್ನೊಂದು ಸಾರಿ ನನ್ನ ರೂಮಿಗೆ ಕಾಲಿಟ್ರೆ ಅದ್ರ ಪರಿಣಾಮ ನೆಟ್ಟಗಿರಲ್ಲ. ಹೋಗಿ ಆಚೆ. ನನಗೆ ತೊಂದರೆ ಕೊಡ್ತಾರೆ. ನನ್ನ ಜೊತೆ ಸುಮ್ಮನೆ ಹರಟೆ ಹೊಡೆಯೋದಕ್ಕೆ ನೋಡ್ತಾರೆ. ಇವ್ರ ಜೊತೆ ಮಾತಾಡೋದಕ್ಕೂ ನನಗಿಷ್ಟ ಇಲ್ಲ. ಇವ್ರ ಮುಖ ನೋಡೋದಕ್ಕೂ ನನಗಿಷ್ಟ ಇಲ್ಲ. ಇರಿ ಅಮೃತ ಅವರೇ, ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ. ಮಾತಾಡ್ಬಿಡಿ ನೀವು. ನಿಮಗೆ ನಾನು ಬೇಕೋ ಇವ್ರು ಬೇಕೋ ನೀವೇ ನಿರ್ಧಾರ ಮಾಡಿ. ಹ್ಞೂ. ನೋಡ್ತೀಯ ಮಯೂರಿ, ಅರ್ಜುನ್ ನಿನ್ನ ಮದುವೆ ಆಗೋದಕ್ಕೆ ಒಪ್ಪಿಗೆ ಕೊಟ್ಟೇ ಬಿಟ್ಟ. ಹೇಮಾ, ನಾನು ಈಗಲೇ ಶಾಸ್ತ್ರಿಗಳು ಫೋನ್ ಮಾಡಿ ಮುಹೂರ್ತ ಯಾವತ್ತು ಚೆನ್ನಾಗಿದೆ ಅಂತ ಈಗಲೇ ವಿಚಾರಿಸ್ತೀನಿ. ಈಗ ನಿನಗೆ ಖುಷಿ ಆಯ್ತಾ ಮಯೂರಿ? ಕೊನೆಗೂ ಅತ್ತೆಮ್ಮ ಉಪವಾಸ ಫಲ ಕೊಡ್ತು. ನಿನ್ನ ಇಷ್ಟದ ಪ್ರಕಾರ ಅರ್ಜುನ್ ನಿನ್ನ ಮದುವೆ ಆಗೋಕ್ಕೆ ಒಪ್ಕೊಂಡೇ ಬಿಟ್ಟ. ಇನ್ನೇನು ತಡ, ಆದಷ್ಟು ಬೇಗ ಓಲ್ಗ ಊದಿಸ್ಬಿಡದೆ. ಆದರೆ ಅದಕ್ಕೂ ಮೊದಲು ದೇವ್ರಿಗೊಂದು ತುಪ್ಪ ದೀಪ ಹಚ್ಚಿ ಬಂದ್ಬಿಡ್ತೀನಿ. ಅತ್ತೆ, ಅಜ್ಜಿ ಉಪವಾಸ ಇದ್ದಿದ್ದಕ್ಕೆ ಅರ್ಜುನ್ ಒಪ್ಪಿಗೆ ಕೊಡಲಿಲ್ಲ. ನಾನು ಅವನ್ನ ಒಪ್ಕೊಳ್ಳೋ ಥರ ಮಾಡಿದೆ. ನಾನು ಹೋಗಿ ಅವ್ನು ಇಷ್ಟಪಡೋ ಹುಡುಗಿ ಹತ್ರ ಕಣ್ಣೀರು ನಾಟಕ ಆಡಿದ್ದಕ್ಕೆ ಅರ್ಜುನ್ ನನ್ನ ಮದುವೆ ಆಗೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದು. ಹಾಗೊಂದು ವೇಳೆ ಆ ಅಮೃತ ನನಗೆ ಉಲ್ಟಾ ಹೊಡೆದಿದ್ದಿದ್ರೆ ಅವಳು ಈ ಮನೆಗೆ ಎಂಟ್ರಿ ಆದ ದಿನಾನೇ ವಿಷ ಹಾಕಿ ಸಾಯಿಸ್ಬಿಡ್ತಾ ಇದ್ದೆ. ನಿಶ್ಚಿತಾರ್ಥ ಮಾಡಬೇಕು. ನಿಶ್ಚಿತಾರ್ಥನ ಈ ವಾರದಲ್ಲಿ ಯಾವತ್ತು ಬೇಕಾದರೂ ಮಾಡ್ಬೋದು. ಏನೋ ಇನ್ನು 2 ದಿನದಲ್ಲಿ ಎಂಗೇಜ್ಮೆಂಟಾ? ಯಾರನ್ನ ಕೇಳಿ ಫಿಕ್ಸ್ ಮಾಡಿದ್ರು? ನಾನು ಒಂದು ಮಾತು ಕೇಳಲಿಲ್ಲ. ಪೀಟರಾಗಿ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ರೆ ನಾನು ಒಪ್ಕೊಳ್ಳಲ್ಲ. ನೀವು ಮಾಡ್ತಿರೋದು ಸರಿ ಇಲ್ಲ ಅಂತ ಹೇಳ್ತೀನಿ. ಕೊನೆಗೂ ಅರ್ಜುನ್ ನನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡ. ಇನ್ನೇನು ಎಂಗೇಜ್ಮೆಂಟು ಆಗೋಗುತ್ತೆ. ಇಲ್ಲ, ಅರ್ಜುನ್ ಅವರು ಯಾಕೆ ನನಗೆ ಪದೇ ಪದೇ ನೆನಪಿಗೆ ಬರ್ತಿದ್ದಾರೆ? ಹೇಗಿದ್ರು ಅವ್ರು 3 ದಿನ ಉಪವಾಸ ಇದ್ದು ಪ್ರತಿದಿನ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳ್ತಾ ಇದ್ರು. ಯಾಕೆ ನನ್ನ ಮೇಲೆ ಆರೋಪ ಮಾಡಿದ್ರಿ? ಯಾಕೆ ಎಲ್ಲರೂ ಮುಂದೆ ನನಗೆ ಅವಮಾನ ಆಗಾಗ ನಡ್ಕೊಂಡ್ರಿ ಅಂತ ಕೇಳ್ತೀನಿ. ನಿಮ್ಮಿಂದ ನನಗೆ ಉತ್ತರ ಸಿಗೋವರೆಗೂ ನಾನು ನಿಮ್ಮನ್ನು ಬಿಡಲ್ಲ ಅಮೃತ ಅವರೇ.